ಅವರು ಏನೇ ಹೇಳಿದ್ರು ಅದು ಆಗ್ತಾನೆ ಇರ್ತದೆ ಜೀವನದಲ್ಲಿ. ಈಗ ಮಗು ಸಾಯ್ತಾ ಅಂದರೆ ಸಾಯ್ತಾ ಇರ್ತದೆ, ಇಲ್ಲ ನಿನಗೇನೋ ಆಕ್ಸಿಡೆಂಟ್ ಆಗುತ್ತೆ ಅಂದರೆ ಆಕ್ಸಿಡೆಂಟ್ ಆಗುತ್ತಾ ಇರುತ್ತೆ. ಅವ್ರು ಏನು ಹೇಳ್ತಾರೆ, ಇವಾಗ ಕನಸಲ್ಲಿ ಏನಾರ ಬೆಳಗ್ಗೆ ಕನಸಲ್ಲಿ ಹೇಳಿದ್ರೆ ಏನಾರೋ ಒಂದು ಆಗ್ತಾನೆ ಇರ್ತದೆ. ನಮಸ್ಕಾರ. ಜನ್ಮಾಂತರದ ವಿಭಿನ್ನ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಮನಸ್ಸು ಅನ್ನೋದೇ ಒಂದು ಮಾಯೆ, ಅದರಲ್ಲೂ ಮಹಾ ಮನಸ್ಸು ಅನಿಸಿಕೊಂಡ ಸುಪ್ತ ಮನಸ್ಸು ಕೂಡ ಒಂದು ಮಹಾಸಾಗರದ ಹಾಗೆ. ನಾನು ಆ ಥರ ಹೇಳಬೇಡಿ ಅಂತ ಹೇಳ್ತೀನಿ, ಆದ್ರೂ ಇವರು ಮನಸ್ಸು ತಡೆಯಲ್ಲಂತೆ ಹೇಳ್ತಾರೆ. ಅದು ಹೇಳಿದ್ದು ನಿಜ ಆಗೇ ಆಗುತ್ತೆ, ಒಂದಲ್ಲ ಒಂದು ನಿಜ ಆಗ್ತಾನೆ ಇದೆ. ಮೊನ್ನೆ ಬೆಳಗ್ಗೆ ನಂಗೆ ಅಂದ್ರೆ ಇಲ್ಲೇ ಒಂದು ಆಕ್ಸಿಡೆಂಟ್ ಆಗುತ್ತೆ, ಏನೋ ಒಂದು ಪೊಲೀಸರೆಲ್ಲ ಬರ್ತಾರೆ ಅಂದರು, ಅದೆಲ್ಲ ಆಗ್ತಾನೆ ಇದೆ. ಅವ್ರು ಏನು ಹೇಳ್ತಾರೆ ಅದು ಒಂದು ಏನಾರೋ ಒಂದು ಘಟನೆ ಆಗುತ್ತೆ. ಈ ಸುಪ್ತ ಮನಸ್ಸಿನ ಸಾಗರವನ್ನ ಮಂಥನ ಮಾಡಿದಾಗ ಜನ್ಮ ಜನ್ಮಾಂತರದ ಅಮೃತ ವಿಷಗಳೆಲ್ಲವೂ ನೆನಪಿನ ಸುಳಿಗೆ ಸಿಕ್ಕಿ ಹೊರಬರುತ್ತವೆ. ಹಾಗೆ ಬಂದ ಮಾತುಗಳೇ ಮಂಜುಳಾ ಅವರ ಬದುಕಿನ ಅಪರೂಪದ ಘಟನೆಗಳು. ನಾನು ಆ ರೀತಿ ಬದುಕಬೇಕು, ಈ ರೀತಿ ಬದುಕಬೇಕು, ಬೇಕಾದಷ್ಟು ಆಕಾಂಕ್ಷೆಗಳು ಮನಸ್ಸಲ್ಲೆಲ್ಲ ತುಂಬಾ ಇದೆ. ಆದ್ರೆ ನಾನು ಬದುಕೋದಿಲ್ಲ ಅನ್ನೋದು ನಂಗೆ ಸತ್ಯ ಗೊತ್ತಿದೆ. ಆ ಇರೋ ಅಷ್ಟು ದಿನದ ಒಳಗೆ ನಾನು ಎಲ್ಲಾ ಮುಗಿಸಿ ಆಸೆ ಈಡೇರಿಸ್ಕೊಂಡು ನಾನು ಸಾಯ್ಬೇಕು ಅನ್ನೋದು ಕೂಡ ನನ್ನ ಮನಸ್ಸಲ್ಲಿ ಉಳ್ಕೊಂಡಿದ್ದೆ. ನಾನಿನ್ ಬದುಕಿದ್ರು 6 and 7 years ಅಷ್ಟೇನೆ ನಾನು ಬದುಕೋದು. ಮಂಜುಳಾ ಅವರ ಜನ್ಮಾಂತರದ ಮುಂದಿನ ಘಟನೆಗಳೇನು? ಈ ಕುತೂಹಲಕಾರಿ ಸಂಚಿಕೆಯೇ ಇಂದಿನ ಜನ್ಮಾಂತರ. ಮಂಜುಳಾ ಅವರಿಗೆ ತಾನಿನ್ನು ಕೆಲವೇ ವರ್ಷ ಬದುಕೋದು ಅನ್ನೋ ಸತ್ಯ ಗೊತ್ತಿದೆ. ಮುಂದೆ ನಡೆಯುವ ಸಾಕಷ್ಟು ವಿಚಾರಗಳು ಮೊದಲೇ ಗೊತ್ತಾಗುತ್ತವೆ. ಇದು ಪ್ರಾರಂಭ ಆಗಿದ್ದು ಅವಳಿ ಜವಳಿ ಮಕ್ಕಳ ಹುಟ್ಟಿನಿಂದ. 2 ತಿಂಗಳಲ್ಲಿ ನನಗೆ ಸ್ಕ್ಯಾನಿಂಗ್ ಮಾಡಿದ್ರು. ಆಗ ಹೇಳಿದ್ರು ನಿಮ್ಗೆ ಅವಳಿ ಜವಳಿ ಮಕ್ಕಳಿದ್ದಾರೆ ಅಂತ. ತುಂಬಾ ಖುಷಿ ಆಯ್ತು. ಯಾಕೆ ಗೊತ್ತಾ, ನನ್ನ ಅಮ್ಮನೂ ಅವಳಿ ಜವಳಿನೇ, ಅಮ್ಮನ ತಮ್ಮ ಇಬ್ರು ಅವಳಿ ಜವಳಿ ಮಕ್ಕಳು. ನಂಗೆ ಆಸೆ ಆಗಿದ್ದೇನಂದ್ರೆ ಮತ್ತೆ ನನ್ನ ಅಮ್ಮ ಹುಡ್ತಾಳೆ ಅಂತ ಸಂತೋಷವಾಗಿದ್ದೆ ನಾನು. ಅಮ್ಮ ಹುಡ್ತಾಳೆ, ಸತ್ತೋದ್ಲಲ್ವಾ, ವರ್ಷ ತುಂಬೋದ್ರಲ್ಲಿ ಅಮ್ಮ ಹೊಟ್ಟೆಲ್ ಹುಡ್ತಾರೆ ಮಕ್ಕಳು ಹೊಟ್ಟೆಲ್ಲಿ. ಆದ್ರೆ ನಂಗೆ 4 ವರ್ಷ ಆದ್ಮೇಲೆ ಹುಟ್ಟಿದ್ಲಮ್ಮ. ಎಷ್ಟು ಸೂಪರ್ ಆಗಿದ್ದಾರೆ ಗೊತ್ತಾ ಮಕ್ಕಳು, ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಮುದ್ದಾಗಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಆದ್ರೆ ಎಲ್ಲದಕ್ಕಿಂತ ಹೆಚ್ಚು ಖುಷಿ ಏನ್ ಗೊತ್ತಾ, ದುಡ್ಡು ಕೊಟ್ರೆ ತಿರುಪತಿಲೂ ಅಷ್ಟು ಚೆನ್ನಾಗಿ ಬೋಡಿ ಮಾಡಲ್ಲ ತಲೆ, ಅಷ್ಟು ಚೆನ್ನಾಗಿ ನನ್ನ ಮಕ್ಕಳು ಹುಟ್ಟಿದಾಗೆ ಬೋಡಿ ಮಾಡ್ಕೊಂಡ್ ಬಂದಿದ್ದಾರೆ. ಗುಂಡಿಗೆ ಹಾಗೆ ನೋಡಕ್ಕೂ ಅಷ್ಟು ಚೆನ್ನಾಗಿದ್ದಾರೆ. ಎಲ್ಲ ಯಜಮಾನ್ರ ಕಲರ್ಫುಲ್ ಆಗಿ ಸ್ಮಾರ್ಟ್ ಆಗಿದ್ದಾರೆ, ತುಂಬಾ ಚೆನ್ನಾಗಿದ್ದಾರೆ. ಹೆತ್ತವರಿಗೆ ಹೆಗ್ಗಣವೂ ಮುದ್ದು ಅನ್ನೋ ಮಾತಿಗೆ ಅಪವಾದವಾಗಿದ್ದು ಮಂಜುಳಾ ಅವರ ಮಕ್ಕಳು. ಆದರೂ ಒಂದೊಮ್ಮೆ ಗರ್ಭದಲ್ಲಿದ್ದಾಗ 2 ಮಕ್ಕಳು ಗಂಡನಿಗೆ ಬೇಡವೆನಿಸಿದ ಸಂದರ್ಭ ಮಂಜುಳಾ ಮನಸ್ಸಿಗೆ ನೋವು ಮಾಡದೇ ಇರಲಿಲ್ಲ. ಆದ್ರೆ ಒನ್ ಟೈಮಲ್ಲಿ ಯಜಮಾನ್ರು ಹೊಟ್ಟೆಲ್ಲ ಮಕ್ಕಳು ಇರುವಾಗ ಒಂದ್ ಮಾತು ಹೇಳಿದ್ರು. ಬೇಜಾರಾಯ್ತು ಮಾತು ಕೇಳಿ. ದೇವ್ರು ಯಾಕೆ ಅವಳಿ ಜೋಳಿ ಮಕ್ಕಳು ಕೊಡ್ತಿದ್ದಾನೆ ನಮ್ಗೆ, ಒಂದೇ ಸಾಕಾಗಿತ್ತು, ಒಂದ್ ತೆಗೆದ್ರೆ ಒಂದ್ ಇರಲ್ವಾ ಅಂತ ಕೇಳಿದ್ರು ಯಜಮಾನ್ರು. ನಂಗೆ ಹೋಗಿ ತುಂಬಾ ಕೋಪ ಬಂದ್ಬಿಡ್ತು ಯಜಮಾನ್ರ ಮೇಲೆ. ನಾನು ಹಡಿಯೋಳು, ನಾನು ಹೆರೋಳು, ನಿಂಗೇನೋ ಕಷ್ಟ ಅಂತ ಕೇಳ್ದೆ ನಾನು. ಅವಾಗ ಅವ್ರು ಸುಮ್ನಾಗ್ಬಿಟ್ರು, ಏನು ಮಾತಾಡ್ಲಿಲ್ಲ. ಆದ್ರೆ ನಿಂಗೆ ನೋವಾಗುತ್ತೆ, ಅದ್ರ ಜೊತೆಗೆ 2 ಮಕ್ಕಳಲ್ವಾ, ಕಷ್ಟ ಅಲ್ವಾ ಅಂದ್ರು. ದೇವ್ರು ಇದಾನಲ್ವಾ ಅಂತ ಸಮಾಧಾನ ಮಾಡ್ಕೊಂಡು ಮತ್ತೆ ಪ್ರೀತಿಯಿಂದ ಇದ್ರು. ಮಂಜುಳಾ ಅವರ 2 ಮಕ್ಕಳ ಮಾತು, ವರ್ತನೆ ಎಲ್ಲವೂ ವಿಚಿತ್ರವಾಗಿಯೇ ಇತ್ತು. ತುಂಬಾ ಜ್ಞಾನಿಗಳ ಹಾಗೆ ಏನೇನೋ ನಿಗೂಢ ಅರ್ಥಗಳ ಮಾತನ್ನಾಡಿದಾಗ ಮಂಜುಳಾಗೂ ಆಶ್ಚರ್ಯ ಆಗ್ತಿತ್ತು. ಸೂರಜ್, ಧೀರಜ್ ಅನ್ನೋ ಹೆಸರಿನ ಅವಳಿ ಮಕ್ಕಳು 4-5 ವರ್ಷ ಕಳೆಯುವಷ್ಟರಲ್ಲೇ ತುಂಬಾ ನಿಗೂಢ ರೀತಿಯ ಸಾವಿಗೀಡಾಗಿದ್ದು ಇಂದಿಗೂ ವಿಚಿತ್ರ. ಪ್ರಪಂಚದಲ್ಲಿ ಯಾವ ತಾಯಿದಿರಿಗೂ ಈ ನೋವು ಆಗಿರೋಲ್ಲ, ಆಗೋಕ್ ಸಾಧ್ಯವೂ ಇಲ್ಲ, ಆಗೋದು ಬೇಡ. ಆ ನೋವು ನನ್ನ ಜೀವನದಲ್ಲ ನಾನು ಅನುಭವಿಸಿದ್ದೀನಿ. ನನ್ನ ಮಗನಿಗೆ ತುಂಬಾನೇ ಹುಷಾರಿಲ್ಲ, ಚೆನ್ನಾಗಿರೋ ಮಗು ಮಲಗಿದೆ. ಬೆಳಗ್ಗೆ ಎದ್ದು ಕೂಡ್ಲೆ, ಭಾನುವಾರ ಎದ್ದ ಕೂಡ್ಲೆ ಒಬ್ಬ ಮಗ ಎದ್ದ, ಇನ್ನೊಬ್ಬ ಎದ್ದಿಲ್ಲ. ಅವಳಿ ಜವಳಿ ಮಕ್ಕಳಲ್ಲಿ ಚಿಕ್ಕವನಾದ ಧೀರಜ್ ಅದೊಂದಿನ ಬೆಳಗ್ಗೆ ಎದ್ದೇಳೋದೇ ಇಲ್ಲ. ಯಾವುದೇ ಕಾರಣವಿಲ್ಲದೆ ಕಾಯಿಲೆಯಿಂದ ಮಲಗಿತ್ತು. ಮಗು ನೋಡಿದ್ರೆ ಬ್ಲಡ್ ವಾಮಿಟ್ ಮಾಡಿದೆ. ಅದನ್ನ ತಗೊಂಡು ಹೋದ್ವಿ.
ಯಾವ ಆಸ್ಪತ್ರೆನೂ ಸಿಗ್ಲಿಲ್ಲ. ನಮ್ಮ ಅದೃಷ್ಟ ಹಣೆ ಬರಕ್ಕೆ ದರಿದ್ರ ಹಾಸ್ಪಿಟ್ಲಲ್ಲಿ ತಗೊಂಡೋಗಿ ನನ್ನ ಮಗನ ಹಾಕ್ಬಿಟ್ಟೆ. ಆಪರೇಷನ್ ಥಿಯೇಟರ್ಗೆಲ್ಲ ಮಗು ತಗೊಂಡೋದ್ರು. ಅದೇ ಮೇಲೆ ತಿಂಬಿಟ್ಟು ಗುದ್ದುತ್ತಾ ಇದ್ದಾರೆ ನನ್ನ ಮಗನ್ನ. ಅದನ್ನ ಕಿಟಕಿ ಗ್ಲಾಸ್ ಇಂದ ನೋಡ್ದೆ, ತಡ್ಕೊಳಕ್ ಆಗ್ಲಿಲ್ಲ. ನನ್ನ ಮಗ ಸಾಯಿಸ್ಬಿಡ್ತಾರೆ ಅನ್ನೋ ಭಯ. ಮಂಜುಳಾ ಅವರ ಮಗು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಹೋರಾಟ ನಡೆಸುತ್ತಿತ್ತು. ಮಂಜುಳಾ ಮನಸ್ಸು ಆಗಲೇ ಮಗುವಿನ ಸಾವಿನ ಸೂಚನೆ ಕೊಟ್ಟಿತ್ತು. ಅದು ವಿಚಿತ್ರ ರೀತಿಯಲ್ಲಿ. ಕಣ್ಣೆದ್ರಿಗೆ ಒಬ್ಬ ಹೂವಿನ ವ್ಯಾಪಾರಿ ಸೈಕಲಲ್ಲಿ ಶಾವಂತಿಗೆ ಹೂವನ್ನ ರಾಶಿ ತುಂಬಿಕೊಂಡು ಬರ್ತಾ ಇದ್ದಾನೆ ಕಣ್ಣೆದ್ರಿಗೆ. ಅವನಿಗೆ ನನಗೆ ಕೆಲವೇ ಹೆಜ್ಜೆಗಳ ದೂರ, 20 ಹೆಜ್ಜೆ ದೂರ. ನನ್ನ ಮನಸ್ಸು ಆ ಕ್ಷಣ ಏನ್ ಹೇಳ್ತು, ಈ ಟೈಮಲ್ಲಿ ನನ್ನ ಮಗ ಹಾಸ್ಪಿಟಲ್ ಅಲ್ಲಿ ಇದ್ದಾನೆ, ಅಕಸ್ಮಾತ್ ನನ್ನ ಮಗ ಸತ್ತು ಹೋಗ್ಬಿಟ್ರೆ ಇಷ್ಟು ಶಾವಂತಿಗೆ ಹೂವಲ್ಲಿ ಅವನ ಡೆಕೋರೇಷನ್ ಮಾಡ್ಬೋದಲ್ಲ, ಸತ್ತ ಹೆಣಕ್ಕೆ ಸಾಯ್ಬೇಕಲ್ಲ ನನ್ನ ಮಗ ಅನ್ನಿಸ್ಬಿಡ್ತು. ಸಾಯ್ಬೇಕಲ್ಲ ಅಂದ ಕೂಡ್ಲೆ ಮಾಯಿ ರೋಮಾಂಚನ ಆಗೋಯ್ತು. ನಾನು ಎಂತ ಹೆತ್ತ ತಾಯಿನಪ್ಪ, ಮಗನ್ ಸಾವು ಬಯಸು ನಾನು ಒಂದ್ ಹೆಣ್ಣ ಅನ್ನಿಸ್ತು. ಆ ಕ್ಷಣನೇ ಬಾಯಲ್ಲಿರೋ ಎಂಜಲ್ ತೆಗೆದು ಥೂ ಅಂತ ಆಚೆ ಸೈಡ್ ಹೋಗ್ದೆ. ಒಂದು ಸೆಕೆಂಡ್ ನಾನು ಎಂತ ರಾಕ್ಷಸಿ ಆಗ್ಬಿಟ್ಟೆ ಅಲ್ಲ ಅನ್ನಿಸ್ತು. ಮಮ್ಮಿ ಅಂತಂದ. ಏನಪ್ಪ ಅಂದೆ. ಅಮ್ಮ ಅಂತ ಕಿರ್ಚ್ಕೊಂಡ. ನಂಗೆ ಯಾಕೋ ಅವ್ನು ಕೂಗಿದ್ದು ಕೆಟ್ಟ ಸ್ವರ ಕೇಳಿ ಡೌಟ್ ಬಂತು. ಬಚ್ಚಿಲಿಂದ ಬೇಗ ಓಡ್ ಬಂದೆ. ತನ್ನ ಮಗ ಇವತ್ತು ಸಾಯ್ತಾನೆ ಅಂತ ಮಂಜುಳಾಗೆ ಯಾರೋ ಸೂಚನೆ ಕೊಟ್ಟ ರೀತಿಯಲ್ಲಿ ಅನ್ನಿಸಿತ್ತು. ವಿಚಿತ್ರವೆಂದರೆ ಅದೇ ದಿನ ಆ ಅನಿಸಿಕೆ ನಿಜವೂ ಆಗಿ ಹೋಯಿತು. ಮಗನ್ ಕಳ್ಕೊಂಡ್ಬಿಟ್ಟೆ, ನನ್ನ ಮಗನ ಕಳ್ಕೊಂಡ್ಬಿಟ್ಟೆ. ನನ್ನ ದೇಹದ ಒಂದ್ ಭಾಗ ಹೊಟ್ಟೋಯ್ತು. ನನ್ ಮಕ್ಕಳ ಜೊತೆ ನಾನು ಹೊಟ್ಟೋಗ್ತೀನಿ. ಗಣೇಶ, ನನ್ನ ಮಗ ಬೇಕು ಗಣೇಶ. ಮಗುವನ್ನು ಕಳೆದುಕೊಂಡ ದುಃಖವನ್ನು ಎಂಥವರಿಗಾದರೂ ಸಹಿಸೋದು ಕಷ್ಟ. ಅದರಲ್ಲೂ ಒಂದು ಮಗುವಿನ ಹಿಂದೆ ಮತ್ತೊಂದು ಅವಳಿ ಮಗುವು ಕೂಡ ಸಾವಿಗೆ ತಯಾರಾದಾಗ ಹೆತ್ತ ತಾಯಿಗೆ ಹೇಗಾಗಬೇಡ. ದೊಡ್ಡವನ್ಗೆ ನಾನು ಮಣ್ಣು ಮಾಡ್ತಾ ಇದೀನಿ ಅಂತ ತೋರಿಸ್ಲಿಲ್ಲ. ಯಾಕೆ ತೋರಿಸ್ಲಿಲ್ಲ? ನಾನು ಅವನ ಮನ್ಸಲ್ಲಿ ಎಲ್ಲ ಹಚ್ಕೊಂಡ್ಬಿಡ್ತಾನೋ, ನನ್ನ ಬಿಟ್ಟು ಹೋಗ್ಬಿಡ್ತಾನೋ ಅಂತ ಬೇಜಾರು. ಅದಕ್ಕೆ ನಾನು ಅವನಿಗೆ ತೋರಿಸ್ಲಿಲ್ಲ ನಾನು ಮಣ್ಣು ಮಾಡ್ತಾ ಇದ್ದೀನಿ ಅಂತ. ಚಾಕ್ಲೇಟ್ ತರಕ್ ಕಳಿಸಿದ್ದೆ ಅವನಿಗೆ, ಸುಳ್ಳು ಹೇಳ್ಬಿಟ್ಟು. ಸುಳ್ಳು ಹೇಳಿ ಚಾಕ್ಲೇಟ್ ತರಕ್ ಕಳಿಸಿ, ಹಾಗೂ ಚಾಕ್ಲೇಟ್ ತಗೊಂಡ್ ಬಂದ್ಬಿಟ್ರು ಬೇಗ ಕರ್ಕೊಂಡು ಯಾರೋ ಸ್ನೇಹಿತರು. ಆದ್ರೂ ಅವನೇನ್ ಮಾಡ್ದ ಗೊತ್ತಾ, 2 ಚಾಕ್ಲೇಟ್ ತಗೊಂಡ್ ಬಂದಿದ್ದಾನೆ. ಒಂದು ಕೈಯಲ್ಲಿ ಹಿಡ್ಕೊಂಡಿದ್ದಾನೆ, ಇನ್ನೊಂದು ಜೇಬಲ್ಲಿದೆ. ಮಲ್ಕೊಂಡಿರೋನ್ಗೆ ಎಬ್ಬರಿಸ್ತಾನೆ. ಧೀರಜ್, ಅಪ್ಪಿ ಎದ್ದೋಳು, ನೀನ್ ಚಾಕ್ಲೇಟ್ ತಗೊಂಡ್ ಬಂದಿದ್ದೀನಿ ಅಂತ ಹೇಳ್ತಾನೆ. ಅಂದ್ರೆ ಅವ್ನು ಬರ್ದೇ ಇರೋ ಪ್ರಪಂಚಕ್ಕೆ ಹೋಗಿದ್ದಾನೆ ಹೇಳಿ ಅವನಿಗೆ ಗೊತ್ತಿಲ್ಲ. ಅವನು ಮಲಗಿದ್ದಾನೆ ಅನ್ನೋ ನೋವಷ್ಟೇನೆ. ಆದ್ರೆ ನಂಗೆ ಹೇಳ್ತಾನೆ, ಯಾಕೆ ಎಲ್ಲರೂ ಅಳ್ತೀರಾ ಅಂತ ಹೇಳ್ತಾನೆ. ಮಂಜುಳಾ ಅವರ ಮಕ್ಕಳು ಯಾವಾಗಲೂ ತಮ್ಮ ವಯಸ್ಸಿಗೆ ಮೀರಿದ ಮಾತುಗಳನ್ನೇ ಆಡುತ್ತಿದ್ದರು. 2ನೇ ಮಗನಿಗೆ ಹಾಲು ತುಪ್ಪ ಬಿಡೋದಕ್ಕೆ ಹೋಗುವಾಗಲೂ ದೊಡ್ಡ ಮಗ ಅಂಥ ಪ್ರಶ್ನೆಯನ್ನೇ ಕೇಳಿದ್ದ. ಅಪ್ಪ, ತಾತನ್ ಹೂತಾಕಿರೋದು ಆ ಜಮೀನಲ್ಲಿ, ಇಲ್ಲಿ ಬಂದು ಯಾರಿಗ ಹಾಲು ತುಪ್ಪ ಬಿಡ್ತಾ ಇದ್ದೀರಾ ಅಂತ ಕೇಳ್ದ ಅವನು. ಅವ್ರಪ್ಪನಿಗೆ ದುಃಖ ತಡ್ಕೊಳಕ್ಕಿಲ್ಲ, ಹೇಳ್ಬಿಟ್ರು. ಇಲ್ಲ ಕಂದ, ಇಲ್ಲಿ ಧೀರಜ್ ಸತ್ತು ಹೋಗಿದ ನಮ್ಮ, ಅದಕ್ಕೆ ಅವನಿಗೆ ಹಾಲು ತುಪ್ಪ ಬಿಡ್ತಾ ಇದ್ದೇವೆ ಅಂತ ಹೇಳಿದ್ರು. ನನ್ನ ಬಿಟ್ಟು ಧೀರಜ್ ಹೋಗಕ್ ಸಾಧ್ಯ ಇಲ್ಲ ಅಪ್ಪಚ್ಚಿ, ನನ್ನ ಬಿಟ್ಟು ಹೋಗಲ್ಲ ಅವನು ಅಂತ ಹೇಳ್ದ ಅವ್ರಿಗೆ. ಅವ್ರಿಗೆ ದುಃಖ ತಡಿಯೋಕ್ಕಾಗಿಲ್ಲ, ನನ್ನ ಹತ್ರ ಕಳಿಸ್ಬಿಟ್ರು ಮಗುನ. ಆ ಮಗು ಬಂದ್ ನಂಗೆ ಕೇಳ್ತು, ಮಮ್ಮಿ ನಾನು ಹಿಂಗೇನೋ ಒಂದ್ ಮಾತು ಕೇಳಲ್ಲ ಅಂತ ಕೇಳ್ದ. ಸರಿ ಕೇಳಪ್ಪ ಅಂದೆ. ನನ್ನ ಎತ್ಕೋತೀಯಾ ಅಂದ. ಇಲ್ಲ ಚಿನ್ನ ಎತ್ಕೊಳು, ಕೈ ನೋವು ಬರ್ತಿದೆ ಅಂತ ಹೇಳ್ದೆ. ನಿಂತ್ಕೊಂಡೆ, ಕೆಳಗೆ ಮಾತಾಡ್ದ ಅವನು. ಮಮ್ಮಿ, ನೀನು ಕೋಪ ಮಾಡ್ಕೊಳಲ್ಲ, ಹೊಡಿಯಲ್ಲ, ಬಡಿಯಲ್ಲ ಅಂತ ನಂಗೆ ಆಣೆ ಮಾಡು ಮಮ್ಮಿ ಅಂದ. ಆಯ್ತು ಕಂದ ಅಂತ ಆಣೆ ಮಾಡಿದೆ ನಾನು.
ಮತ್ತೆ ಹೊಡಿಬಾರ್ದು ಅಂದ. ಇಲ್ಲಪ್ಪ, ಧೀರಜ್ ಯಾಕೆ ಸತ್ತೋದ ಮಮ್ಮಿ ನನ್ನ ಬಿಟ್ಟು ಅಂತ ಕೇಳ್ದ ಅವನು. ನಾನು ಅದಕ್ಕೆ ಹೇಳಿದೆ, ನೋಡಪ್ಪ ಅವನಿಗೆ ಜ್ವರ ಬಂದ್ಬಿಟ್ಟಿತ್ತು ತುಂಬ, ಅದಕ್ಕೆ ಸತ್ತೋಗ್ಬಿಟ್ಟ ಮಗ ಅವನು ಒಂದೇ ಅವನಿಗೆ. ಸರಿ ಇನ್ನೊಂದು ಮಾತು ಕೇಳಲ್ಲ ಅಂತ ಅಂದೆ. ಸರಿ ಕೇಳು ಬಂಗಾರ ಅಂದೆ. ನಂಗೆ ದುಃಖ ಇದೆ, ಆದರೆ ಮಗನಿಗೆ ತೋರ್ಸಕ್ಕಾಗಲ್ವಲ್ಲ, ಕೇಳಪ್ಪ ಅಂದೆ. ಒಂದು ಮಾತು ನಡೆಸ್ಕೊಡ್ತೀಯ ಮಮ್ಮಿ ಅಂದ. ನಡೆಸ್ಕೊಡ್ತೀನಿ ಕೇಳು ಮಗನೇ ಅಂದೆ. ಅಕಸ್ಮಾತು ನಾನು ಸತ್ರೆ ನನ್ನ ಇಲ್ಲೇ ತಗೊಂಬಂದು ಹೂತಾಕು ಮಮ್ಮಿ ಅಂದ. ಅವನು ತೆಗ್ದು ಅಂದು ಕೊಟ್ಟೆ. ನೀನ್ ಯಾಕೋ ಸಾಯ್ತೀಯ, ಅವನಿಗೆ ಕಾಯಿಲೆ ಬಂತು, ಜ್ವರ ಬಂತು, ಸತ್ತೋದ, ನೀನ್ ಯಾಕೋ ಸಾಯ್ತೀಯ ಅಂತ ಕೇಳ್ದೆ. ನಾನು ಹೇಳಿಲ್ವಾ ನಿಂಗೆ ಕೋಪ ಜಾಸ್ತಿ ಹೊಡಿಬಾರ್ದು ಅಂತ ಹೇಳ್ದೆ ತಾನೆ ಅಂತ. ಅಷ್ಟ್ರಲ್ಲಿ ಎಲ್ರು ನೆತ್ಕೊಂಡು ಸಮಾಧಾನ ಮಾಡಿದ್ರು. ಮಂಜುಳಾಗೆ ಅವತ್ತು ಸ್ಪಷ್ಟವಾದ ಸೂಚನೆ ಸಿಕ್ಕಿತ್ತು, ಈ ಮಗ ಇನ್ನು ಕೆಲವೇ ದಿನ ಮಾತ್ರ ಬದುಕಿರ್ತಾನೆ ಅಂತ. ವಿಚಿತ್ರವೆಂದರೆ ಆ ಮಗನ ಬಾಯಲ್ಲೂ ಅಂಥ ಮಾತು ಬಂದಿತ್ತು. ಬಟ್ ಎರಡನೇ ಮಗ ಸಾಯುವಾಗ, ದೊಡ್ಡವನ್ ಸಾಯುವಾಗ ಹೇಳ್ದವನು, ನಮ್ಮ ಮಮ್ಮಿ ನಾನು ಇವಾಗ ಹೋಗ್ಬೇಕು, ನನ್ನ ಟೈಮ್ ಆಗಿದೆ, ನಾನು ಹೋಗ್ತಾ ಇದ್ದೀನಿ, ಮತ್ತೆ ಪುನಃ ವಾಪಸ್ ಬರ್ತೀನಿ, ನಾನು ಕಾಯ್ತಾ ಇರಿ, ನನಗೋಸ್ಕರ ನೀವು ಕಾಯ್ತಾ ಇರಿ, ಖಂಡಿತ ನಾನು ವಾಪಸ್ ಬರ್ತೀನಿ, ಮುಂದೆ ನಾನು ಒಳ್ಳೆ ಜಾಬ್ ಸೇರ್ಕೊಂಡು ನಿಮ್ಮ ಅಪ್ಪ ಅಮ್ಮ ಇಬ್ರು ಚೆನ್ನಾಗಿ ಸಾಕ್ತೀನಿ, ಎಲ್ಲ ರೀತಿಯಲ್ಲಿ ಹೇಳ್ತಾ ಬಂದ ಮಗ. ಕೊನೆಗೂ ಇದ್ದೊಬ್ಬ ಮಗನು ಕೈಬಿಟ್ಟು ಹೋಗುವ ದಿನವೂ ಬಂತು. ಆ ದಿನ ಬೆಳಗ್ಗೆಯಿಂದ ಸೂರಜ್ನ ಮಾತುಕತೆ ಬೇರೆಯೇ ರೀತಿಯಲ್ಲಿತ್ತು. ಒಂದು ಗ್ಲಾಸ್ ಹಾಲು ಕೊಡು ಮಮ್ಮಿ ಅಂದ. ಹಾಲು ಬ್ರಷ್ ಮಾಡಿ ಬಂದ, ಹಾಲು ಕೊಟ್ಟೆ. ಇವತ್ತು ನಿನ್ ಕೈಯಿಂದ ಕುಡ್ಸು ಅಂದ. ಕುಡ್ಸಿದೆ. ಕಡೆಗೆ ಬೇಗ ಸ್ನಾನ ಮಾಡಿಸು ಅಂದ. ಆಯ್ತಪ್ಪ ಅಂದೆ. ಆದ್ರೆ ಒಂದು ಕಂಡೀಷನ್ ಅಂದ. ಏನು ಅಂದೆ. ಮತ್ತೆ ಒಂದೇ ಬಕೆಟ್ ಫುಲ್ಲು ನೀರಿರ್ಬೇಕು, ಬಿಸಿನೀರು. ನೀನು ಬೆತ್ತಲಲ್ಲಿ ಬಾ, ನಾನು ಬೆತ್ತಲಲ್ಲಿ ಬರ್ತೀನಿ ಅಂದ. ಹೋಗೋ ನೀನು ಪಾಪು, ನಿನ್ ಮುಂದೆ ನಾನೇ ಹಾಕೋ, ಆ ಥರ ಎಲ್ಲ ಮಾಡಬಾರ್ದು ಮಮ್ಮಿ, ಬಾ ನೀನು ಅಂತ ಬಚ್ಚಲ್ ಮನೆ ಕರ್ಕೊಂಡು ಹೋದ. ಈಗ ಸ್ನಾನ ಮಾಡಿಸು ಅಂದ. ಸೋಪೆಲ್ಲ ಹಚ್ಚಿದೆ, ಸಂಡೇ ಫ್ರೀ ಇರತ್ತೆ ಮಗ, ಈಗ ಬೇಡ ಸ್ನಾನ ಮಾಡಿಸ್ಬೇಕು, ಟೈಮ್ ಆಯ್ತು ಹೇಳಿ ಬ್ರಷ್ ಹಾಕುಜ್ಲಿಲ್ಲ. ನೀವೇನ್ ಹೇಳೋದು, ನಂಗೂ ಟೈಮ್ ಆಯ್ತು, ನಾನು ಹೋಗ್ಬೇಕು ಬೇಗ ಅಂತ. ಮತ್ತೆ ನಾನು ಡೋರ್ ಕ್ಲೋಸ್ ಮಾಡಿದೀನಿ, ಹೋಗ್ಬಿಟ್ಟು ಮಮ್ಮಿ ಅಂತ ಜೋರಕ್ಕೆ ಹೋಗ್ದ. ಏನೋ ನಿನ್ ತಲೆ ಹರ್ಟೆ ಅಂತ ನಾನು ಟಾಯ್ಲೆಟ್ ರೂಮ್ ಬಚ್ಚಲ್ ಮನೆ ಡೋರ್ ಓಪನ್ ಮಾಡ್ಕೊಂಡು ಬಗ್ಗಿ ನೋಡ್ದೆ. ಏನೋ ನಿನ್ ತಲೆ ಹರ್ಟೆ. ಏನು ಇಲ್ಲಪ್ಪ, ನೀವು ಬೇಗ ಬನ್ನಿ, ಆದಷ್ಟು ಟೈಮ್ ಆಗೋಯ್ತು ನಂದು ಅಂತ. ಇನ್ನೂ ಟೈಮ್ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಅಷ್ಟ್ರೊಳಗೆ ಅವನು ಬಂದ್ಬಿಟ್ಟು ಮಮ್ಮಿ ಅಂತಂದ. ಏನಪ್ಪ ಅಂದೆ. ಅಮ್ಮ ಅಂತ ಕಿರ್ಚ್ಕೊಂಡ. ನಂಗೆ ಯಾಕೋ ಅವ್ನು ಕೂಗಿದ್ದು ಕೆಟ್ಟ ಸ್ವರ ಕೇಳಿ ಡೌಟ್ ಬಂತು. ಬಚ್ಚಲಿಂದ ಬೇಗ ಓಡಿ ಬಂದೆ. ಅಲ್ಲಿ ನಡೆದಿದ್ದೇ ವಿಚಿತ್ರ. ಒಂದು ಸಣ್ಣ ಕಾಯಿಲೆ, ಒಂದು ಸಣ್ಣ ನೋವು ಇಲ್ಲದ ಸೂರಜ್ನ ಈ ಜನ್ಮದ ನಿರ್ಗಮನ ನಿಜಕ್ಕೂ ವಿಚಿತ್ರವೇ. ನನ್ನ ಮಕ್ಕಳಿಗೆ ನಾನು ಮಣ್ಣು ಹಾಕಿಸ್ತಿದ್ದೆ. ಯಾವ ಎತ್ತು ಕರಳಲ್ಲೂ ಬರಬಾರ್ದು. ಆ ದಿನ ಯಾವತ್ತಿಗಿಂತ ನಿಗೂಢ ಅರ್ಥಗಳ ಮಾತುಗಳನ್ನಾಡುತ್ತಾನೆ. ಸ್ನಾನ ಮುಗಿಸಿಕೊಂಡು ರೂಮ್ಗೆ ಹೋಗುತ್ತಾನೆ. ಮಂಜುಳಾ ಇನ್ನೂ ಸ್ನಾನ ಮಾಡುತ್ತಿದ್ದರು. ಆಗ ಕೇಳಿ ಬಂದಿತ್ತು ಯಾವತ್ತೂ ಕೇಳದ ಒಂದು ವಿಚಿತ್ರ ಧ್ವನಿ. ಸ್ನಾನ ಮಾಡಿಸಿ ಬಚ್ಚಲಿಂದ ಹೊರಗಡೆ ಬಿಟ್ಟೆ. ಮೇಡಮ್ ಅವರೇ, ತಾವು ದಯವಿಟ್ಟು ಬೇಗ ಸ್ನಾನ ಮಾಡ್ಕೊಂಬನ್ನಿ, ನಿಮ್ಗೂ ಟೈಮ್ ಆಗತ್ತೆ ಅಂದ. ಆಯ್ತು ಸರ್, ಬೇಗ ಬರ್ತೀನಿ ಅಂದೆ. ಒಂದ್ಸಾರಿ ಬೆಡ್ರೂಮಿಗೆ ಹೋಗಿ ಟವಲ್ ಎಲ್ಲ ಹುಡುಕಿದ, ಸಿಕ್ಕಿಲ್ಲ ಮಮ್ಮಿ, ಟವಲ್ ಸಿಕ್ಕಿಲ್ಲ ಮಮ್ಮಿ ಅಂದ. ಅಲ್ಲೇ ಇದೆ ನೋಡೋಕಂದ, ಮೇಲಿದೆ ಕಣೋ, ತೆಗಿಯೋ ಮಂಚದ ಮೇಲೆ ಚೇರ್ ಹಾಕೊಂಡು, ಎಲ್ಲದಕ್ಕೂ ಅಮ್ಮ ಬೇಕು ನಿಂಗೆ ಅಂದೆ. ನೀ ಮಾಡ್ದೆ ಇನ್ಯಾರು ಮಾಡ್ತಾರ ನಂಗೆ ಅಂದ. ಹೌದಾ ಸರಿ ಬಿಡು, ನನ್ ಕರ್ಮ ಅಂದೆ. ಸರಿ ಬೇಗ ಬನ್ನಿ ಸ್ನಾನ ಮಾಡ್ಕೊಂಡು ಅಂದ. ಮತ್ತೆ ಬಂದ್ ಬಾಗಲ್ ತಡ್ತಾ, ಏನೋ ನಿನ್ ತಲೆ ಹರಟೆ ಅಂದೆ. ಯಾಕೋ ಮಮ್ಮಿ ಒಂಥರ ಆಗತ್ತೆ ಮಮ್ಮಿ ಅಂತ. ಏನಾಗ್ತಿದೆ ಚಿನ್ನ, ಹುಷವಾಗ್ತಿದ್ಯೇನೋ ಅಂದೆ. ಏನಿಲ್ಲಪ್ಪ, ನಾ ಚೆನ್ನಾಗಿದ್ದೀನಿ, ನೀವು ಬೇಗ ಸ್ನಾನ ಮುಗಿಸ್ಕೊಂಡ್ ಬಾರಪ್ಪ ನೀನು ಅಂದ. ಸರಿಪ್ಪ ಬರ್ತಾ ಇದ್ದೀನಿ ಅಂದೆ. ಹೇಗಾದ್ರೂ ಆಗ್ಲಿ ಚಿನ್ನ, ವಾಟರ್ ಬಾಟ್ಲ್ ಬಿಸಿನೀರ್ ಇಟ್ಟಿದ್ದೀನಿ ಕಂದ, ಕುಡ್ದ್ಬಿಟ್ಟು ಒಂಚೂರು ಹಾಗೆ ಮಂಚದ ಮೇಲೆ ರಿಲ್ಯಾಕ್ಸ್ ಮಾಡಪ್ಪಿ ಬಂದೆ ಅಂದೆ. ಮೈಯೆಲ್ಲ ಒದ್ದೆ ಇದೆ ಮಮ್ಮಿ ಅಂದ. ಪರವಾಗಿಲ್ಲ ಬಿಡೋ, ಬೆಡ್ ತಾನೇ ಬೆಡ್ಶೀಟ್ ಒಣಗತ್ಬೇಕಂದ, ನೀ ಮಾಲ್ಗ ಪರವಾಗಿಲ್ಲ, ನಿನ್ಗಿನ ಹೆಚ್ಚೇನೋ ನಮಗ್ ಬೆಡ್ಡು ಅಂದೆ. ಸರಿ ಹಾಗಾದ್ರೆ ಹೇಳಿ ಹೀಗೆ ಮಲ್ಕೊಂಡಿದ್ದಾನೆ. ಮಲ್ಕೊಂಡ್ ಬಗ್ಗಿ ನೋಡಿದ ಹೀಗೆ. ಮಮ್ಮಿ ಅಂದ. ಏನೋ ತಲೆ ಹರಟೆ ಅಂದೆ. ಸ್ವಲ್ಪ ಬಾಗಲ್ ತೆಗೆದ್ ನೋಡು ಅಂದ. ಬಚ್ಚಲ್ ಮನೆ ಬಾಗಲ್ ತೆಗೆದ್ ನನ್ ಬೆಡ್ರೂಮ್ ಅಲ್ಲಿ ಹಣಿಕ್ ಹಾಕಿ ನೋಡಿದೆ. ಅವನ್ ಇದ್ದ, ಚೆನ್ನಾಗೇ ಇದ್ದ. ಹಸಿ ಮೈಯೆಲ್ಲ ಮಲಗಿದ್ನ, ನೀ ಹೇಳ್ದಂಗೆ ಮಾಡ್ದೆ ಅಂದ. ಸರಿಪ್ಪ ಅಂದೆ. ಮತ್ತೆ ಜೋರಾಗ ಅಮ್ಮ ಅಂತ ಅಂದೆ. ಇನ್ನು ಅಜ್ಜಿನ ಬಡಿಯ ಎಷ್ಟೋ ಹಿಂಸೆ ಕೊಡ್ತೀಯ ನೀನ್ ನನಗೆ ಅಂತ ಹೇಳಿ ತಮಾಷೆ ಮಾಡ್ತೀಯನ ಹೇಳಿ ನನ್ ಸೋಪ್ ಸಮೇತ ಹಾಗೆ ಬಂದ್ಬಿಟ್ಟೆ. ಬಚ್ಚಲಿಂದ ಹೊರಗೆ ಯಾರು ಇಲ್ಲಾಗಿತ್ತು, ಬಾಕ್ಲಾಕಿದ್ದೆ, ಬಂದ್ಬಿಟ್ಟಿದೆ.
ಬೆಡ್ರೂಮಲ್ಲಿ ನನ್ನ ಮಗ ಇಲ್ಲ. ಅಮ್ಮ ಅಂದ ಬಾಯಿ ಹಂಗೆ ಇದೆ. ನಾನು ಬಿಟ್ಟು ಹೊಟ್ಟೋದ ನನ್ನ ಮಗ. ನಾನೆಲ್ಲ ಹೋಗೋ ಮಕ್ಕಳನ್ನ ಭಗವಂತ ಕೊಡ್ಲಬಾರ್ದಲ್ವಾ? ನನ್ನ ಮಕ್ಕಳಿಗೆ ನಾನು ಮಣ್ಣು ಹಾಕಿಸ್ತಿದ್ದೆ. ಯಾವ ಎತ್ತು ಕರಳಲ್ಲೂ ಬರಬಾರ್ದು, ಅದ್ರಲ್ಲೂ ಪುತ್ರ ಶೋಕ ನಿರಂತರ. ಹೀಗೆ ಮಂಜುಳಾ ಅವರ ಬದುಕು ತೀರಾ ವಿಚಿತ್ರವಾಗಿಯೇ ಸಾಗುತ್ತದೆ. ಇಬ್ಬರು ಮಕ್ಕಳನ್ನು ಕಳೆದುಕೊಂಡ ನಂತರ ಇನ್ನೂ ಒಂದು ವಿಚಿತ್ರ ನಡೆಯುತ್ತದೆ. ಆ ಮಕ್ಕಳು ನನ್ನ ಕನಸಲ್ಲಿ ಬಂದು ಹೇಳಿದ್ರು. ನಾನು 3 ತಿಂಗಳು ಬಸರಿ ಇರುವಾಗ ಹೇಳಿದ್ರು, ಕನಸಲ್ಲಿ ಬಂದ್ರು. ಇಬ್ರು ಹೀಗೆ ಬಂದ್ರು, ಎದುರಿಗೆ ರಾಮ ಲಕ್ಷ್ಮಣ ತರ ಈ ತರ ಬಂದ್ರು. ಎದುರಿಗೆ ಬಂದ್ರು, ಜೊತೆಲೇ ಬಂದ್ರು. ಹೀಗೆ ಮಲಗಿದ್ದಾನೆ ಅಂಗಾತ್ವಾಗಿ. ಎಷ್ಟು ಸುಖವಾಗಿ ನಿದ್ದೆ ಮಾಡ್ತಾ ಇದೀಯಲ್ಲ ಅಮ್ಮ ಅಂತ ಕೇಳಿದ್ರು. ನನ್ನ ಬಿಟ್ಟು ಎಲ್ಲೂ ಹೋದ್ರಿ ನೀವಿಬ್ಬರು ಅಂದ. ಏನೋ ಅಮ್ಮ, ನಿನ್ ಪ್ರಪಂಚ ಬೇಜಾರಾಗಿತ್ತಾ, ಈ ಮೇಲ್ಗಡೆ ಪ್ರಪಂಚಕ್ಕೆ ಬಂದ್ವಿ. ಇಲ್ಲಿ ಪ್ರಪಂಚ ಹೇಗಿರತ್ತೆ ಅಂತ ನೋಡ್ಬೇಕು, ಈ ಊರು ಹೇಗಿರತ್ತೆ ಅಂತ ನೋಡ್ಬೇಕು ಅಂತ ಬಂದ್ವಿ ಅಮ್ಮ. ನರಕ ಯಾತನೆ ಮಮ್ಮಿ, ಇಲ್ಲಿ ತುಂಬಾ ಹಿಂಸೆ ಆಗತ್ತೆ ಮಮ್ಮಿ. 1 ನಿಮಿಷ ಇಲ್ಲಿರೋಕ್ ನಮಗ್ ಮನ್ಸಿಲ್ಲ ಮಮ್ಮಿ. ಆದಷ್ಟು ಬೇಗ ನಿನ್ನ ಹತ್ರ ಬರ್ತಾ ಇದೀವಿ ಮಮ್ಮಿ ಇಬ್ರು ಕೂಡ ಅಂದ್ರು. ವಾಪಸ್ ಬಂದಿದ್ದಾನೆ. ಅವನು ದೊಡ್ಡವನಾಗಷ್ಟರಲ್ಲಿ ಪ್ರಪಂಚನೇ ಬಿಟ್ಟು ನಾನು ಹೊಟ್ಟೋಗಿರ್ತೀನಿ. ಅಂದ್ರೆ ಅವರೇ ಮಕ್ಕಳಾಗಿ ಬಂದಿದ್ದಾರೆ ಇವಾಗ ಅನ್ನೋದಕ್ಕೆ ಏನು ಗುರ್ತಿದೆ? ಅವನ ಮೈ ಮೇಲೆ ಮಚ್ಚೆ ಇದೆ, ಈ ಮಗನ ಮೈ ಮೇಲೆ ಮಚ್ಚೆ ಇದೆ, ಆ ಮಕ್ಕಳ ಮೈ ಮೇಲೂ ಇತ್ತು. ಆದ್ರೆ ಅವರಿಬ್ಬರಿಗೂ ಒಂದೊಂದು ಮಚ್ಚೆ ಇತ್ತು. ಒಬ್ಬ ಮಗನಿಗೆ ಇಲ್ಲಿತ್ತು, ಇನ್ನೊಬ್ಬ ಮಗನಿಗೆ ಇಲ್ಲಿತ್ತು. ಆ 2 ಮಚ್ಚೆ ಈ ಮಗನಿಗಿದೆ. ಸತ್ತ ಅವಳಿ ಮಕ್ಕಳಿಗಿದ್ದ 2 ಮಚ್ಚೆಗಳು ಈ ಮಗನಿಗಿದೆ. ಹಾಗಾಗಿ ಅವರೇ ಈ ಮಗನ ರೂಪದಲ್ಲಿ ಬಂದಿದ್ದಾರೆ ಎಂದು ಮಂಜುಳಾ ನಂಬಿದ್ದಾರೆ. ಈಗಿರುವ ಕೊರಗು ತನ್ನ ಆಯಸ್ಸಿನ ಕೊರತೆ. ಇಂಥ ಗೊಂದಲದ ಗೂಡಾಗಿರುವ ಮನಸ್ಸಿಗೆ ಗುರುಜಿಯವರು ಸೂಕ್ತ ಚಿಕಿತ್ಸೆಯನ್ನೂ ನೀಡುತ್ತಾರೆ. ನನಗೆ ಇನ್ನು 6-7 ವರ್ಷ ಇರ್ಬೋದು. ಹೌದು, ಆದ್ರೆ ನನಗೆ ಕೆಲವು ಕರ್ತವ್ಯಗಳಿದೆ, ಅದೆಲ್ಲ ಮುಗಿಸಿ ನಾನು ಹೋಗೋದು. ಅಷ್ಟರೊಳಗಂತೂ ನಾನು ಹೋಗಲ್ಲ, ಅರ್ಧ ಮಾಡಿ ಹೋಗಲ್ಲ ನಾನು. ಅದು ಮುಗಿದೇ ಇದ್ರೆ 80 ವರ್ಷ ಇರ್ಬೋದು. ಆದ್ರೆ ಇಲ್ಲ, ನನಗಿರಕ್ ಆಗಲ್ಲ. ದೇವ್ರ ಆಯುಷ್ ಕೊಟ್ಟಿಲ್ಲ ನಂಗಷ್ಟೆಲ್ಲ. ಆರೋಗ್ಯಪೂರ್ಣವಾಗಿ ನಂಬಿಕೆಯಿಂದ ಆತ್ಮವಿಶ್ವಾಸದಿಂದ ದೇಹದಲ್ಲಿ ಮನಸ್ಸಿನಲ್ಲಿ ಹೃದಯದಲ್ಲಿ ಆರೋಗ್ಯವನ್ನು ತುಂಬಿಕೊಂಡು ಹೊಸ ಬದುಕನ್ನು ಅನುಭವಿಸಲಿಕ್ಕೆ ಹೊಸ ಮನಸ್ಸು, ಪರಿವರ್ತಿತ ಮನಸ್ಸು ಎಚ್ಚರಗೊಳ್ತಾ ಇದೆ. ಮಂಜುಳವರ ಪರಿವರ್ತಿತ ಮನಸ್ಸು, ಹೊಸ ಮಂಜುಳಾ ನಿಮ್ಮಲ್ಲಿ ಹುಟ್ಟಿ ಬರ್ತಾ ಇದ್ದಾರೆ ಮನಸ್ಸಾಗಿ. ಗುರುಜಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಗುರೂಜಿಯವರ ಒಂದು ಕೈಗುಣದಿಂದ ತುಂಬಾನೇ ಚೆನ್ನಾಗಾಗಿದೆ. ಯಾಕಂದ್ರೆ ನಾನು ಇಷ್ಟು ದಿನ ಕೂಡ ನನ್ನ ಜೀವನದಲ್ಲಿ ನಾನು ನೆಮ್ಮದಿಯಾದ ನಿದ್ದೆ ನಾನು ಮಾಡಿರ್ಲಿಲ್ಲ. ಹೆಚ್ಚು ಕಡಿಮೆ 1 ತಿಂಗಳ ಮೇಲಾಯ್ತು ನೆಮ್ಮದಿ ನಿದ್ದೆನೇ ಇರಲಿಲ್ಲ. ಅಲ್ಲಿ ಹೋಗಿ ಬಂದ ಕ್ಷಣದಿಂದ ನನ್ನ ಮೈಂಡು ಮನಸ್ಸು ಎಲ್ಲ ರಿಲ್ಯಾಕ್ಸ್ ಆಗಿದೆ. ವಿಚಿತ್ರ ಮನಸ್ಥಿತಿಯ ಮಂಜುಳಾ ಅವರ ಮನಸ್ಸಿನ ಯೋಚನೆಗೆ ಈಗೊಂದು ಸ್ಪಷ್ಟ ದಾರಿ ಕಾಣಿಸಿದೆ. ಹೆತ್ತ ತಂದೆಗೆ ಹೊಡೆದ ಪಶ್ಚಾತ್ತಾಪ, ಅವಳಿ ಮಕ್ಕಳನ್ನು ಕಳೆದುಕೊಂಡ ದುಃಖ, ಈಗ ಮತ್ತೆ ಹುಟ್ಟಿ ಬಂದಿರುವ ಮಗ, ಇವೆಲ್ಲವೂ ಮಂಜುಳಾ ಅವರ ಸುಪ್ತ ಮನಸ್ಸಿನ ಮೇಲೆ ನಾನಾ ರೀತಿಯ ಪ್ರಭಾವ ಬೀರಿರೋದಂತೂ ನಿಜ. ಎಂಥ ವಿಚಿತ್ರ ನೋಡಿ. ಮನಸ್ಸು ಒಂದು ಹಂತದ ನಂತರ ಎಷ್ಟು ಭಾವನಾತ್ಮಕವಾಗಿ ತನ್ನೊಳಗಿನ ಮಾತುಗಳನ್ನ ಹೊರಕ್ಕೆ ಹಾಕುತ್ತೆ. ಮಂಜುಳಾ ಕೂಡ ಅಂತ ಒಂದು ಹಂತವನ್ನ ತಲುಪಿದ್ದಾರೆ. ಈ ಕ್ಷಣದ ಹಿಂದಿನ ಬದುಕೆಲ್ಲವೂ ಗತ ಬದುಕೇ ಆಗಿರುತ್ತದೆ. ಆ ಬದುಕಿನ ಅತಿ ಭಾವುಕ ಘಳಿಗೆಗಳೇ ಸುಪ್ತ ಮನಸ್ಸಿನಲ್ಲಿ ದಾಖಲಾಗಿ ಅವು ಮುಂದಿನ ಬದುಕನ್ನು ನಿರ್ಧರಿಸುತ್ತವೆ. ಜನ್ಮಾಂತರದಲ್ಲಿ ಇಂಥ ವಿಭಿನ್ನತೆಗಳಿಗೆ ಕೊನೆಯಲ್ಲಿ ಮನೋಯಾನ ಕೇವಲ ಮನರಂಜನೆಯಲ್ಲ, ಇಲ್ಲೊಂದು ಬದುಕಿದೆ.
ಆ ಬದುಕಿನ ಹಿಂದೆ ಮುಂದಿನ ಆಗು ಹೋಗುಗಳಿವೆ. ಅಂಥ ಮತ್ತೊಂದು ವಿಶೇಷ ಮುಂದಿನ ಸಂಚಿಕೆಯಲ್ಲಿ. ಇದು ಜನ್ಮಾಂತರದ ವಿಶೇಷ ಫಲಶ್ರುತಿ. ಕಂಪ್ಲೀಟ್ ಏನು ನಿಂತೋಯ್ತು. ಜನ್ಮಾಂತರ ಕಾರ್ಯಕ್ರಮದಿಂದ ಸಿಕ್ಕಿದ ಪರಿಹಾರದ ಅಪರೂಪದ ವರದಿ. ಫಸ್ಟ್ ಕೋಪ ಕಮ್ಮಿ ಆಗಿದೆ, ಆಮೇಲೆ ಆಕ್ಸಿಡೆಂಟ್ಗಳು ಅವಾಯ್ಡ್ ಆಗಿದೆ. ಮನೋಯಾತನೆಗೆ ಮನೋಯಾನದ ವಿಭಿನ್ನ ಚಿಕಿತ್ಸೆ. ಅದೆಲ್ಲ ಕಡಿಮೆ ಆಯ್ತು. ಈ ಕುತೂಹಲಕಾರಿ ಸಂಚಿಕೆಗಾಗಿ ತಪ್ಪದೆ ನೋಡಿ ಜನ್ಮಾಂತರ. ನಮಸ್ಕಾರ.